ನಗರಾಭಿವೃದ್ಧಿ ಸಚಿವರು ಬಂದ ಮೇಲೆ ಕೆಲವೊಂದು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಫುಟ್ಪಾತ್ ಒತ್ತುವರಿ ಆಗಿರ್ಬೋದು, ಮತ್ತೆ ಪಾರ್ಕಿಂಗ್ ಪ್ಲೇಸ್ ಅಂದರೆ ಬಿಟ್ಟಿರೋ ವಾಹನಗಳಿರ್ಬೋದು, ಅದನ್ನೆಲ್ಲ ತೆರವು ಮಾಡ್ತಾ ಇದ್ದಾರೆ, ತೆಗೆಸ್ತಾ ಇದ್ದಾರೆ. ಹೇಗಿದೆ ಸರ್ ಅವರ ಕಾರ್ಯ? ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈ ಕೆಲಸನ ಇನ್ಮೇಲೆ ಇವರಲ್ಲದೆ ಇನ್ಯಾರು ಬರ್ತಾರೆ ಮಂತ್ರಿಗಳು, ಅವರು ಕೂಡ ಬೆಂಗಳೂರನ್ನು ಸ್ವಚ್ಛವಾಗಿಡೋದಕ್ಕೆ ಪ್ರಯತ್ನ ಮಾಡಬೇಕು. ಈಗ ಇವ್ರೇನು ಸ್ಟೆಪ್ಸ್ ತಗೊಂಡಿದ್ದಾರೆ, ಒಳ್ಳೆ ಸ್ಟೆಪ್ಸ್ ತಗೊಂಡಿದ್ದಾರೆ. ಯಾಕೆ ಅಂದರೆ ಈಗ ಒಂದು ಅಂಗಡಿಗೆ ಇಲ್ಲ ಅಂದ್ರೂ 1 ಲಕ್ಷ, 1.5 ಲಕ್ಷ, 2 ಲಕ್ಷ ಬಾಡಿಗೆ ಕಟ್ತಾರೆ. ಆಮೇಲೆ ಅವ್ರದ್ದು ಕರೆಂಟ್ ಬಿಲ್ ಎಷ್ಟು ಬರ್ತದೆ, ವಾಟರ್ ಬಿಲ್ ಎಷ್ಟು ಬರ್ತದೆ, ಇನ್ಕಮ್ ಟ್ಯಾಕ್ಸ್ ಎಲ್ಲ ಕಟ್ಟಬೇಕು. ಇವರು ಫುಟ್ಪಾತಲ್ಲಿ ಮಡಿಕೊಬಿಟ್ಟು 200 ರೂಪಾಯಿ 300 ರೂಪಾಯಿಗೆ ಕೊಟ್ಕೊಂಡು ಅವ್ರಿಗೆ ವ್ಯಾಪಾರ ಇಲ್ದಂಗೆ ಆಗಿತ್ತು. ಜನಗಳಿಗೆ ಅನುಕೂಲ ಆಗ್ತಿರ್ಲಿಲ್ವಾ? ಜನಗಳಿಗೆ ಅನುಕೂಲ, ಅವರು ಅಂಗಡಿಲಿ ಮಾರ್ತಾರಲ್ಲ, ಅಲ್ಲೇ ತಗೋಬೋದಲ್ಲ. ಅವ್ರು ಟ್ಯಾಕ್ಸ್ ಕೊಡ್ತಾರೆ, ಕಟ್ಟಬೇಕು. ಟ್ಯಾಕ್ಸ್ ಕಟ್ಟೋದ್ರಿಂದ ತಾನೇ ಸರ್ಕಾರಗಳು ನಡೆಯೋದು. ಟ್ಯಾಕ್ಸ್ ಕಟ್ಟಿದವ್ರು ಎಲ್ಲಿ ನಡೀತದೆ? ಒಬ್ಬ ಇನ್ಕಮ್ ಟ್ಯಾಕ್ಸ್ನವ್ರು ಯಾರು ಬಂದವ್ರಿಗೆ ಫುಟ್ಪಾತ್ನವ್ರಿಗೆ ರೇಡ್ ಮಾಡವ್ರೆ, ಅವ್ರು ಎಷ್ಟು ವ್ಯಾಪಾರ ಮಾಡ್ತಾಯಿದ್ರು. ಒಂದೊಂದು ಅಂಗಡಿ ಓನರು ಒಂದೊಂದು ಹುಡುಗನಿಗೆ ಇಟ್ಬಿಟ್ಟು 15 ಅಂಗಡಿ 20 ಅಂಗಡಿ ಮಡಗಿಸಿದ ಫುಟ್ಪಾತಲ್ಲಿ. ಹಂಗಾಗಿದೆ ಈಗ ಕತೆ ಇದು. ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು. ಇನ್ಮೇಲೆ ಇದಕ್ಕಿಂತ ಇನ್ನೂ ಹೆಚ್ಚಿನ ಆದ್ಯತೆ ಕೊಟ್ಟು ರಸ್ತೆ ವಿಚಾರವಾಗಿ, ಆಮೇಲೆ ಟ್ರಾಫಿಕ್ ಸಮಸ್ಯೆ ಭಾಳ ಸಮಸ್ಯೆ ಆಗಿದೆ. ಎಲ್ಲೋದ್ರೂ ಟ್ರಾಫಿಕ್ ಸಮಸ್ಯೆ. ಬೆಂಗಳೂರಿಂದ ಹೊರಗಡೆ ಹೋಗ್ಬೇಕಾದ್ರೆ ಗುರುಗುಂಟೆಪಾಳ್ಯದಲ್ಲಿ ಒಂದೇ ಒಂದು ಫ್ಲೈಓವರ್ ಮಾಡಿಬಿಟ್ಬಿಡ್ಬೋದು. ಒಂದು ಫ್ಲೈಓವರ್ ಮಾಡಿಬಿಟ್ಬಿಟ್ರೆ ಈಗ ಬೆಂಗಳೂರಿಂದ ಹೊರಗಡೆ ಹೋಗೋರಿಗೆ ಎಷ್ಟೊತ್ತು ಮಾಡೋದಕ್ಕೆ ಅದು ಫ್ಲೈಓವರ್ 6 ತಿಂಗಳಲ್ಲಿ ಮಾಡ್ಬೋದು ಅದು. ಯಾಕಂದ್ರೆ ನೀವು ಹೇಳ್ತಾ ಇರೋದು ಕರೆಕ್ಟ್. ಇವಾಗ ಏನಾಗಿದೆ ಅಂದ್ರೆ ಆ ಸಚಿವರು ಜಾಸ್ತಿ ಇರುತ್ತಲ್ಲ ರೋಡ್ ಸೈಡ್ಗಳಲ್ಲಿ, ಅವ್ರದ್ದು ಹೋಗುತ್ತೆ ಇವ್ರದ್ದು ಹೋಗುತ್ತೆ ಅಂತ ಈಗ ಸರ್ಕಾರನೇ ಮುಂದಕ್ಕೆ ಬರ್ತಿಲ್ಲ. ಇಲ್ಲ ಮೇಡಮ್ನವ್ರೆ, ಈ ಕೆಂಗೇರಿ ಹತ್ರ ಹೋಗಿ ಅಲ್ಲೂ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಬೆಂಗಳೂರಿಂದ ಹೊರಗಡೆ ಹೋಗುವಂಥದ್ದು ಎಲ್ಲೆಲ್ಲಿ ಹೋಗ್ತೀರ ಅಲ್ಲೆಲ್ಲ ಟ್ರಾಫಿಕ್ ಜಾಮ್ ಆಗ್ತಾ ಐತೆ. ಅದಕ್ಕೆ ಮೊದಲು ಅದಕ್ಕೆ ಆದ್ಯತೆ ಕೊಡಿ. ಗುರುಗುಂಟೆಪಾಳ್ಯ ಫ್ಲೈಓವರ್ಗೆ ಆದ್ಯತೆ ಕೊಡಿ. ಯಾಕೆ ಅಂದರೆ 22 ಸ್ಟೇಟ್ನೂ ಗಾಡಿಗಳು ಬರ್ತವೆ ಹೋಗ್ತವೆ. ಒಂದು ಸೈಡು ಒಂದು ಫ್ಲೈಓವರ್ ಬಿಟ್ಬಿಟ್ರೆ ಒಂದು 5 ನಿಮಿಷ ಸಿಗ್ನಲ್ ಫ್ರೀ ಆಗ್ತದಲ್ಲ, ಅವಾಗ 3 ಕಡೆ ಸಿಗ್ನಲ್ಗಳು ಆರಾಮಾಗಿ ಮೂವ್ ಆಗ್ತದಲ್ಲ. ಜಾಗ ಬೇಕಾದಷ್ಟು ಜಾಗ ಇದೆ. ಅದನ್ನು ಫ್ಲೈಓವರ್ ಮಾಡಿ ಕೃಷ್ಣ ಬೈರೇಗೌಡ್ರೆ ಸರ್, ಈಗ ಫುಟ್ಪಾತ್ ಈಗ ತೆರವು ಏನು ಮಾಡ್ತಾ ಇದ್ದಾರೆ, ಆ ತೆರವು ಮಾಡೋದ್ರಿಂದ ಬಡವರು ಹೊಟ್ಟೆ ಮೇಲೆ ಹೊಡೆದಂಗೆ ಅನಿಸ್ತಿಲ್ವಾ? ಅವ್ರ ಜೀವನ ಕಟ್ಕೊಂಡಿದ್ರು, ಅವ್ರು ಕಟ್ಕೊಂಡಿದ್ರು, ಅದೇ ಜೀವನ ನೆಟ್ಕೊಂಡು ನೂರಾರು ಸಂಸಾರಗಳು ನಡೀತಿತ್ತು. ಇವತ್ತೆಲ್ಲ ಬೀದಿ ಪಾಲಾಗೋಯ್ತು. ಯಾರು ಸರ್ ಅವ್ರಿಗೆ? ಮೇಡಮ್ನವ್ರೆ, ಈಗ ಫುಟ್ಪಾತ್ ಇರೋದು ಜನಗಳು ಓಡಾಡೋದಕ್ಕೆ, ಜನಗಳು ಇರೋದಕ್ಕೆ, ಟ್ಯಾಕ್ಸ್ ಕಟ್ಟೋದು ಮಾಡೋದು ಎಲ್ಲ. ಅವರು ಎಲ್ಲರೂ ಒಂದು ಅಂಗಡಿ ಹಾಕೊಂಡು ಕೂತ್ಕೊಳ್ಳಿ, ಬಂದೇ ಬರ್ತಾರೆ. ಬಂಡವಾಳ ಬೇಕಲ್ಲ ಸರ್? ಈಗ ಇರೋ ಬಂಡವಾಳನ ತಗೊಂಡಾಗ ಎಲ್ಲ ಅಂಗಡಿಲಿ ಮಡಿಕೊಳ್ಳಿ. ಈಗ ಬಂಡವಾಳ ಇದ್ರೆ ಇಷ್ಟು ಬಂಡವಾಳ ಅಂತ ಹಾಕೊಂಡು ಬಿಸ್ನೆಸ್ ಹಂಗೆ ಅವರು ಮೇನ್ ರೋಡ್ ಬೇಡ, ಸಂಧಿ ರೋಡ್ಗಳಲ್ಲಿ ತಗೊಂಡೋಗಿ ಫುಟ್ಪಾತಲ್ಲಿ ಮಡಿಕೊಳ್ಳಿ. ಅವರೇ ಬರ್ತಾರೆ. ಎಲ್ಲ ಒಂದು ಒಗ್ಗಟ್ಟಾಗಿ ಫುಟ್ಪಾತಲ್ಲಿ ಇಲ್ಲಿ ಮಾರ್ತಾ ಇದ್ದವರೆಲ್ಲ ಅಲ್ಲಿ ಮಾರ್ತಾ ಇದ್ದೀವಿ ಬನ್ನಿ ಅಂತೇಳಿ ಪ್ರಚಾರ ಆದರೆ ಆಟೋಮೆಟಿಕ್ಕಾಗಿ ಹೋಗ್ತಾರೆ. ಸರ್ಕಾರ ಏನು ಪರಿಹಾರ ಕೊಟ್ಟಿದೆ ಅವ್ರಿಗೆ? ಸರ್ಕಾರ ಅವ್ರು ಗೌರ್ಮೆಂಟ್ಗೆ ಏನು ಟ್ಯಾಕ್ಸ್ ಕಟ್ತಾ ಇದ್ದಾರೆ? ಸರ್ಕಾರ ಕೊಡೋದಕ್ಕೆ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತಾವ್ರ? ಏನು ಟ್ಯಾಕ್ಸ್ ಕಟ್ತಾ ಇಲ್ವಲ್ಲ ಅವರು, ಯಾಕೆ ಸರ್ಕಾರ ಕೊಡಬೇಕು? ಈಗ ಹೊಟ್ಟೆ ಹೊಡೆದ್ರೆ ಎಷ್ಟು ಸರಿ ಸರ್? ಯಾಕಂದ್ರೆ ಅವ್ರು ಜೀವನ ಮಾಡ್ಕೋತಿದ್ರು, ಜೀವನನೇ ಬದುಕೇ ಅವ್ರಿಗೆ ಅದಾಗಿತ್ತು. ಈಗ ನೀರು ಕುಡಿದು ಬದುಕ್ತಾ ಇದ್ದಾರೆ ಜನ, ಇಲ್ಲ ನಾವು ಸಾಯ್ತೀವಿ ಅಂತ ಇದ್ದಾರೆ. ಮೇಡಮ್ನವ್ರೆ, ಹುಟ್ಟಿಸಿದ್ದೇವರು ಯಾವತ್ತೂ ಹಸ್ಕೊಂಡು ಸಾಯಿಸಲ್ಲ. ಅವ್ರಿಗೂ ಎಲ್ಲರ ಒಂದು ಉದ್ಯೋಗ ಅನ್ನೋದು ಇದ್ದೇ ಇರ್ತದೆ. ಅವರೇ ಪ್ಲಾನ್ ಮಾಡಿ ಎಲ್ಲನ ಒಂದು ಸಂಧಿ ರೋಡಲ್ಲಿ ಮಡಿಕೊಂಡು ಎಲ್ಲರಿಗೂ ಅವರೇ ಇಲ್ಲಿ ಬನ್ನಿ ನಮ್ಮ ಹತ್ರ ಇಲ್ಲೈತೆ ಬನ್ನಿ, ಇಲ್ಲಿ ಮಾಡ್ತಾ ಇದ್ದವರಲ್ಲ ಅಲ್ಲಿ ಮಾಡ್ತಾವ್ರು ಬನ್ನಿ ಅಂದರೆ ಜನಗಳು ಹೋಗ್ತಾರೆ. ಅವ್ರಿಗೆ ಅದನ್ನ ವ್ಯವಸ್ಥೆ ಮಾಡಿಸ್ರಿ ಅಷ್ಟೇ. ಸಚಿವರಿಗೆ ಏನು ಹೇಳ್ತೀರಾ? ಸಚಿವರಿಗೆ 5ಕ್ಕೆ 5 ಮಾರ್ಕ್ಸ್ ಕೊಡ್ತೀನಿ. ಗುಡ್. ಇನ್ನು ಯಾವ ಥರ ನಗರಾಭಿವೃದ್ಧಿ ಆಗಬೇಕು ಅಂತೀರಾ? ಮೇಡಮ್, ನಾನು ಹೇಳಿದ್ನಲ್ಲ, ರೋಡ್ಸು, ಟ್ರಾಫಿಕ್ ಕಂಟ್ರೋಲ್ ಮಾಡಿಸ್ಬೇಕು. ಈ ಪೊಲೀಸ್ನವರು ಸುಸ್ತಾಗಿ ಹೋಗಿ ಒಂದು ಕಡೆ ಕೂತ್ಕೊಬಿಡ್ತಾರೆ. ಎಲ್ಲ ಕಡೆಯಿಂದ ಜಾಮ್ ಆದ್ಮೇಲೆ ಓಡ್ಬರ್ತಾರೆ. ಅವ್ರ ಕೆಲಸ ಏನು ಸರ್? ಕೆಲಸ ಮಾಡಬೇಕಲ್ಲ ಸರ್ ಅವರು. ಪೊಲೀಸರ ಕೆಲಸ ಏನು? ಪೊಲೀಸರ ಕೆಲಸ ಟ್ರಾಫಿಕ್ ಅದನ್ನ ಮೇಂಟೈನ್ ಮಾಡಬೇಕು. ಒಂದೊಂದು ಟ್ರಾಫಿಕ್ 20 ನಿಮಿಷ ಬಿಡ್ತಾರೆ, ಒಂದೊಂದು ಟ್ರಾಫಿಕ್ 5 ನಿಮಿಷ ಬಿಡ್ತಾರೆ, ಇನ್ನೊಂದು ಸಿಗ್ನಲ್ ಇಷ್ಟಿಷ್ಟೊಂದು ಬಿಡ್ತಾರೆ, 10 ನಿಮಿಷ ಬಿಡ್ತಾರೆ. ಅವ್ರು ನೀಟಾಗಿ ನೋಡ್ಕೋತೀರಾ ಸರ್? ಎಲ್ಲೂ ಇಲ್ಲ, ನೋಡ್ಕೊಳ್ಳ. ಅವರು ನಮ್ಮಂಗೆ ಮನುಷ್ಯರಲ್ಲ ಮೇಡಮ್ನವ್ರೆ. ಈಗ 8 ಅವರ್ ಡ್ಯೂಟಿ ಅಂದರೆ ಅವ್ರು 8 ಅವರ್ ಡ್ಯೂಟಿ ಬಿಡಲ್ಲ, 10 ಅವರ್ ಡ್ಯೂಟಿ ಮಾಡಿಸ್ಕೋತಾರೆ. ಆಮೇಲೆ ಅವ್ರು ರಜಾ ಇರಲ್ಲ, ಏನಿರಲ್ಲ, ಎನಿ ಟೈಮ್ ಅವರು ಡ್ಯೂಟಿಗೆ ರೆಡಿಯಾಗಿರಬೇಕು.
ಅವ್ರಿಗೂ ಫ್ಯಾಮಿಲಿ ಅನ್ನೋದಿರ್ತದೆ, ಅವ್ರಿಗೂ ಕಷ್ಟ ಸುಖ ಅನ್ನೋದಿರ್ತದೆ. ಏನಾಗ್ತದೆ, ಇವರು ಮೆನ್ಗಳಿಗೆ ಜಾಸ್ತಿ ತೊಗೊಂಡು ಮೊದಲು ಫ್ಲೈಓವರ್ಗಳು ಮಾಡೋಕ್ಕೆ ಹೇಳಿ ಮೇಡಮ್ನವ್ರೆ. ಯಾಕೆ ಅಂದರೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗಲೂ ಒಂದು ಫ್ಲೈಓವರ್ ಆಗಲಿಲ್ಲ. ಯಡಿಯೂರಪ್ಪನವ್ರ ಕಾಲದಲ್ಲಾಗಲಿ, ಬಸವರಾಜ ಬೊಮ್ಮಾಯಿ ಕಾಲಾಗಲಿ, ಆಮೇಲೆ ನಮ್ಮ ಸಿದ್ದರಾಮಣ್ಣನ ಕಾಲದಲ್ಲೂ ಒಂದು ಬೆಂಗಳೂರಿಗೆ ಅಂತೇಳಿ ಒಂದು ಫ್ಲೈಓವರ್ ಮಾಡಿಲ್ಲ. ಯಾವ್ದು ಮಾಡಿದ್ದಾರೆ ತೋರಿಸಿ, 10 ವರ್ಷದಿಂದ ಯಾವುದು ಮಾಡಿಲ್ಲ. ಈಗ ಏನೋ ಒಂದು 2 ವರ್ಷ ಟೈಮ್ ಇದೆ, ಒಂದು ಅತಿ ಕ್ವಿಕ್ಕಾಗಿ ಆಗುವಂಥ ಫ್ಲೈಓವರ್ಗಳು ಮಾಡ್ಬೋದು ಮೇಡಮ್ನವ್ರೆ. ಮನುಷ್ಯ ಪ್ರೋತ್ಸಾಹ ಮಾಡೋದು ಏನಾಗಲ್ಲ. ಈಗ ಮೈತ್ರಿ ಸರ್ಕಲ್ ಇದ್ರಲ್ಲೇ ಫ್ಲೇವರ್ ಮಾಡ್ತಾರೆ ಅನ್ನೋದಕ್ಕೆ ಅವಶ್ಯಕತೆ ಇದೆಯಾ ಅಂತ ತೇಜಸ್ವಿ ಸೂರ್ಯ ಅವರೇ ಹೇಳಿದ್ರು. ಅವರು ಆ ಕಡೆ ಇರೋರು, ಈ ಕಡೆ ಕಷ್ಟ ಗೊತ್ತಿರಲ್ಲ. ಅಲ್ಲ, ಅವಶ್ಯಕತೆ ಇದೆಯಾ? ಇಲ್ಲಿಂದ ಇಲ್ಲಿಗೆ 2 ಕಿಲೋಮೀಟರ್ 3 ಕಿಲೋಮೀಟರ್ಗೆಲ್ಲ ಫ್ಲೇವರ್ ಬೇಕಾ ಅಂತ? ಬೇಕು ಮೇಡಮ್ನವ್ರೆ. ಈಗ ಡೆವಲಪ್ಮೆಂಟ್ ಬೇಕು ಮೇಡಮ್ನವ್ರೆ. ಯಾರು ಏನೇ ಹೇಳಲಿ, ಯಾವ ಪಕ್ಷದವ್ರು ಯಾರೇ ಏನೇ ಹೇಳಲಿ, ಡೆವಲಪ್ಮೆಂಟ್ ಬೇಕು. ಬೆಂಗಳೂರು ಒಂದು ಜನದ ಮನ್ಸು ಗೆದ್ದರೆ ಇಡೀ ಕರ್ನಾಟಕದ ಮನ್ಸು ಗೆದ್ದಂಗೆ. ಯಾಕೆ ಸರ್ ಎಲ್ಲ ಜನ ಬೆಂಗಳೂರಿಗೆ ಬರ್ತಾರೆ? ಫೆಸಿಲಿಟೀಸ್ ಹಂಗೈತೆ, ಅದಕ್ಕೆ ಬರ್ತಾರೆ. ಹಳ್ಳಿಗಳ ಕಡೆ ಕರೆಂಟ್ ಹೋಗ್ತದೆ, ಇಲ್ಲಿ 1 ನಿಮಿಷನೂ ಕರೆಂಟ್ ಹೋಗಲ್ಲ. ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಆಂಬುಲೆನ್ಸ್ ಇರ್ತವೆ, ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಫುಡ್ ಡೆಲಿವರಿ ಆಗ್ತದೆ. ಏನಾದ್ರು ಒಂದು ಉದ್ಯೋಗ ಸೃಷ್ಟಿ ಮಾಡ್ಕೊಂಡಿರ್ತಾರೆ, ಬದುಕ್ಬೋದು ಅಂತ ಬದುಕ್ಬೋದು. ಅಲ್ವಾ? ಸಮುದ್ರದಲ್ಲಿ ಈಜ್ದಂಗೆ.